ಈ ಕಥೆಯಲ್ಲಿ ಬರುವವರು ಕೋಲಾರದ ಚಿನ್ನದ ನಾಡಿನವರಾದ ಒಬ್ಬ ರೈತ. ಈ ಒಂದು ವ್ಯಕ್ತಿ ಪ್ರಮುಖ ವ್ಯಕ್ತಿಯಾಗಿದ್ದು, ಒಬ್ಬ ರೈತನಾಗಿ SSLC ಪಾಸ್, PUC ಫೇಲ್ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ತಮ್ಮ ಮಾತನ್ನು ಆರಂಭಿಸುವ ಕೋಲಾರದ ನಂಜುಂಡೇಗೌಡರು ಅದ್ಭುತವಾದ ವ್ಯಕ್ತಿಯಾಗಿದ್ದಾರೆ. ಸ್ವರ್ಣಗೌರಿ ಕಂಪನಿಯನ್ನು ಸೇರಿಕೊಂಡ ನಂತರ ಅವರು ಮಾಡಿದ ಸಾಧನೆ ಅಪಾರವಾದದ್ದು. ಒಬ್ಬ ರೈತನೊಬ್ಬ ಸಾಮಾನ್ಯ ಒಂದು ವ್ಯಕ್ತಿಯಾಗಿದ್ದರೂ ಕೂಡ, ಅಷ್ಟೊಂದು ಹೇಳಿಕೊಳ್ಳಲಾರದ ಯಶಸ್ಸನ್ನು ಇರದಿದ್ದರೂ ಕೂಡ, ಇವತ್ತು ಸ್ವರ್ಣಗೌರಿ ಕಂಪನಿ ಮತ್ತು ಹೋಮ್ ನೀಡ್ಸ್ ಕಾರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಈ ಸುದ್ದಿಯು ನಾಡಿನ ರೈತರಿಗೆ ಸೀಮಿತವಾಗಿದೆ. ಏಕೆ ಅಂತಂತಂದರೆ, ಇವತ್ತು ರೈತರೆಂದರೆ ಜನರು ಬೆಲೆ ಕೊಡಲಾರದಷ್ಟು ಒಂದು ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಆದರೆ ಕಾರಣ ಇಷ್ಟೇ, ರೈತರು ಕೂಡ ಇವತ್ತು ತಮ್ಮ ಬಿಸ್ನೆಸ್ಗಳನ್ನು ಮಾಡಿ ಕೋಟ್ಯಾಧಿಪತಿಗಳು ಆಗಬಹುದು ಎಂಬುದಕ್ಕೆ ನಮ್ಮ ಕೋಲಾರದ ನಂಜುಂಡೇಗೌಡರೇ ಕಾರಣ. ಸ್ವರ್ಣಗೌರಿ ಕಂಪನಿ ಮತ್ತು ಹೋಮ್ ನೀಡ್ಸ್ ಕಾರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸೇರಿದ ನಂತರ ನಂಜುಂಡೇಗೌಡರು ಮಾಡಿದ್ದ ಸಾಧನೆ ಎಂದರೆ, ಅವರು ಒಟ್ಟು 6 ಕಾರುಗಳನ್ನು ಹೋಮ್ ನೀಡ್ಸ್ ಕಾರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಗಳಿಸಿಕೊಂಡಿದ್ದಾರೆ ಎಂದರೆ ನೀವು ಅರ್ಥ ಮಾಡಿಕೊಳ್ಳಬಹುದು. SSLC ಪಾಸ್, PUC ಫೇಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರೈತನಾಗಿದ್ದು ಇಂಥ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾನೆಂದರೆ ನೀವು ಕೂಡ ಏಕೆ ಮಾಡಬಾರದು ಅಂತಕ್ಕಂಥ ಒಂದು ವಿಚಾರವನ್ನು ಈಗಿನ ಒಂದು ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸ್ನೇಹಿತರೆ. ಈ ಒಂದು ಕಾರಣದಿಂದ ರೈತರಿಗಾಗಿ ಈ ಒಂದು ಸುದ್ದಿಯನ್ನು ನಾವು ಮಾಡಿದ್ದೇವೆ ಮತ್ತು ನಮ್ಮ ಕೋಲಾರದ ನಂಜುಂಡೇಗೌಡರ ಒಂದು ಸಂದರ್ಶನವನ್ನು ಕೂಡ ಮಾಡಿದ್ದಾರೆ. ಇದು ಬಹಳ ಜನರಿಗೆ ಉಪಯೋಗವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ಹೊಂದಿದ್ದೇನೆ ಸ್ನೇಹಿತರೆ. ಆಮೇಲೆ ನೋಡೋಣ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂಜುಂಡೇಗೌಡ ಅಂತ, ಕೋಲಾರ ಭಾಗದಿಂದ ಬಂದಿದ್ದೀನಿ. ಇವತ್ತಿನ ದಿವಸ ಮಂಗಳವಾರ ನನ್ನ ಲಕ್ಕಿ ಡೇ. ನಾನು ಏನೇ ಮಾಡಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಮಂಗಳವಾರ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಿಂದ ತುಂಬ ಒಳ್ಳೆ ಅನುಕೂಲ ಆಗಿದೆ. ಇವತ್ತೊಂದು ವಿಶೇಷ ಏನಂತಂದರೆ, ಬೆಂಗಳೂರಿನ ಹೃದಯ ಭಾಗದಲ್ಲಿ ನಾಗರಬಾವಿ ಅಂತಕ್ಕಂಥ ಒಂದು ಸರ್ಕಲ್ಲು, ಆ ಸರ್ಕಲಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ತುಂಬ ವರ್ಷಗಳಿಂದ ನಾವೆಲ್ಲ ಚಿರಪರಿಚಿತರು ಲಕ್ಷ್ಮೀನಾರಾಯಣ ಸಾರ್ ಅಂತ ನನಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ರು. ನಾನು ಮೂಲತಃ ವ್ಯವಸಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥವನು. ಒಂದು ಒಂದೂವರೆ ವರ್ಷದ ಹಿಂದೆ ನನ್ನದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ವಯಸ್ಸು 63 ಆಯಿತು. ಅಂಥ ಸಮಯದಲ್ಲಿ ನಾವು ಕೆಲಸ ಕಾರ್ಯ ಮಾಡೋಕ್ಕಾಗದೇ ಇರುವಾಗ ನಮಗೆ ಪರಿಚಯ ಇರ್ತಕ್ಕಂಥ ನನ್ನ ಒಡನಾಡಿ ಹಾಗೂ ನಾನು ಅವರು 9th to 10th ಕ್ಲಾಸ್ಮೇಟ್ಗಳು ಶಿವಾರೆಡ್ಡಿ ಅಂತ ಬಂದು ನನಗೆ ಬಿಸ್ನೆಸ್ನ ಇಂಟ್ರೊಡ್ಯೂಸ್ ಮಾಡ್ದೆ. ಈ ಬಿಸ್ನೆಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣವೂ ಇದೆ. ಏನಂತಂದರೆ, 2019 ನಾನು ಕೋಟ್ಯಾಧಿಪತಿ. ಸುಮಾರು 150 ಕೋಟಿ ಲಾಸ್ ಮಾಡಿಕೊಂಡು ಚಿಂತಾಕ್ರಾಂತನಾಗಿ ಮನೆಯಲ್ಲಿ ಕುಳಿತಿದ್ದೆ. ಅಂಥ ಸಮಯದಲ್ಲಿ ಬಂದು ನನಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟ ಶಿವಾರೆಡ್ಡಿ ಯಾವತ್ತೂ ಅಷ್ಟೇ ಊಟ ಬಡಿಸೋರನ್ನು, ದಾರಿ ತೋರಿಸೋರನ್ನು ನಾವು ಮರೀಲೇಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕಾನ್ಸೆಪ್ಟು. ಆ ಆಧಾರದ ಮೇಲೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಕೇವಲ 15,000 ರೂಪಾಯಿಲಿ ಹೋದ ವರ್ಷ ಅಕ್ಟೋಬರ್ 1ನೇ ತಾರೀಕು ನನ್ನ ಮೊಮ್ಮಗನ ಬರ್ತ್ಡೇ ಇತ್ತು. ಅವತ್ತು ಅವನ ನೆನಪಾಗಿ ಉಳೀಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದು. ಅದು ಇವತ್ತು ಸುಮಾರು 85 ಲಕ್ಷ ಆಗಿದೆ. ಕೇವಲ 15,000 ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ಸು 85 ಲಕ್ಷ ಆಗಿದೆ. ಏನಪ್ಪ ಅದು ಬಿಸ್ನೆಸ್ ಅಂದರೆ, ಅದೇನು ವಿಶೇಷವಾಗಿರ್ತಕ್ಕಂಥದ್ದಲ್ಲ, ವಿಭಿನ್ನವಾಗಿರ್ತಕ್ಕಂಥದ್ದು. ನಾನೊಬ್ಬ ರೈತನಾಗಿರೋದ್ರಿಂದ ರೈತರು ಬೆಳೆದ ಉತ್ಕೃಷ್ಟ ಪದಾರ್ಥಗಳನ್ನು ಬೆಂಗಳೂರಿಗೆ ಸಪ್ಲೈ ಕೊಟ್ಟರೆ ಒಳ್ಳೆ ಕಮಿಷನ್ ಕೊಡ್ತೀನಿ ಅಂತೇಳಿ ಅವತ್ತು ಆ ಶಿವಾರೆಡ್ಡಿ ಅನ್ನೋರು ನಾನು ಕರ್ಕೊಂಬಂದರು. ಆವತ್ತಿನಿಂದ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು ಇವತ್ತು ಬೆಂಗಳೂರು ನಗರದಾದ್ಯಂತ ಸಾಕಷ್ಟು ಕಡೆ ಈ ಬಿಸ್ನೆಸ್ಸು ಹರಡಿದೆ. ಜೊತೆಗೆ ಇವತ್ತು ಒಂದೇ ದಿವಸ 12 ಕಡೆ ಲಾಂಚ್ ಮಾಡಿದ್ದೀನಿ ಬಿಸ್ನೆಸ್ನ. 12 ಕಡೆ ಗ್ರೇಟ್ ಸರ್ ಲಾಂಚ್ ಮಾಡಿದ್ದೀನಿ ಬಿಸ್ನೆಸ್ನ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಿಸ್ನೆಸ್ಸು. ಇಂಥ ಒಂದು ಬಿಸ್ನೆಸ್ನ ಕಲಿಸ್ಕೊಟ್ಟಂಥ ಆ ಶಿವಾರೆಡ್ಡಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನೋಡಿ, ನಾನು ಅವರ 9th to 10th ಕ್ಲಾಸ್ಮೇಟ್ಗಳು ಆದರೂ ಸಹ ನನ್ನ ಮರೀಲಿಲ್ಲ. ಆತ್ಮ ನಾನು ಮರ್ತಿಲ್ಲ. ನಾನು ಕಷ್ಟದಲ್ಲಿದ್ದಾಗ ಸ್ನೇಹಿತನಾಗಿ ಬಂದು ದೇವರ ರೂಪದಲ್ಲಿ ನನಗೆ ಆತ್ಮ ಸಹಾಯ ಮಾಡಿದ ಆತ್ಮ ಯಾವತ್ತೂ ನಾನು ಮರೆಯಲ್ಲ. ನೋಡಿ ಸ್ನೇಹಿತರೆ, ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಷ್ಟ ಬಂದಾಗ
ದೇವ್ರಿಗೆ ಶರಣು ಅಂತೀವಿ ನಾವು. ಆದರೆ ಬಂಧು ಬಳಗ ಇದ್ದಾರಲ್ಲ, ನಮ್ಮ ಜೊತೆ ಯಾರೂ ನಿಲ್ಲಲ್ಲ, ಬರೀ ಹೇಳ್ಕೊಳ್ಳೋಕೆ ಮಾತ್ರ ಅಷ್ಟೇ ಅವರು. ನಾವೇನಾದರೂ ಚೆನ್ನಾಗಿ ಏನಾದರೂ ಮಾಡಿಟ್ರೆ ಒಳ್ಳೆ ಜಬರ್ದಸ್ತಾಗಿ ಊಟ ಮಾಡ್ಕೊಂಡೋಕೆ ಆಗ್ತಾರೆ ಹೊರತು ನಾನು ಭಯನೇ ಇಲ್ಲ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ನಾನು ಅನುಭವಿಸಿದ ನನ್ನ ಕೋಟ್ಯಾಧಿಪತಿ ಭಿಕ್ಷಾಧಿಪತಿ ಅದೇ ಅಂದಿನಿಂದ ನನ್ನ ಜನ ದೂರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ವರ್ಷ ಮನೆಯಲ್ಲಿ ಉಳ್ಕೊಂಡೆ. ಟಿ ವಿ ನೋಡಿ 9ಇಂದ ವಿಸ್ತಾರದಿಂದ 9 ನೋಡಿ ಕಣ್ಣು ಹಾಳಾಯಿತು. ಆವತ್ತು ನನಗೆ ಜೀವನದಲ್ಲಿ ತುಂಬ ಒಂದು ಕಷ್ಟದ ಸನ್ನಿವೇಶ ಇತ್ತು. ಅಂಥ ಸಂದರ್ಭದಲ್ಲಿ ಈ ಬಿಸ್ನೆಸ್ ತಿಳಿಸ್ಕೊಟ್ಟಂಥ ಆ ಶಿವಾರೆಡ್ಡಿಗೆ ಮತ್ತೊಮ್ಮೆ ವಂದಿಸುತ್ತಾ, ನಾನು ಏನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ಇದೆಲ್ಲ ರೀಲ್ ಅಲ್ಲ, ಇದೆಲ್ಲ ರೀಲ್ ಅಲ್ಲ, ರಿಯಲ್ಲು. ಯಾಕಂದರೆ ನನ್ನ ಬ್ರ್ಯಾಂಡು SLC ಪಾಸು PVC ಫೈಲು ಅಂಥ ಒಬ್ಬ ಇವರನ್ನ 64 ವರ್ಷ ವಯಸ್ಸಾದವ್ರನ್ನ ಕರ್ಕೊಂಬಂದು ಈ ಬಿಸ್ನೆಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಜೊತೆಗೆ ಇದು ಮಾಡ್ತಾ ಮಾಡ್ತಾ ನನಗೆ ಇನ್ನೊಂದು ಹೊಸ ಬಿಸ್ನೆಸ್ಸು ಪರಿಚಯ ಆಯಿತು. ಆ ನಮ್ಮ ಕಂಪ್ನಿ MD ಸರ್ ಇದ್ದಲ್ಲ, ಅವರು ನನಗೆ ಚಿರಪರಿಚಿತರು. ಅವರು ಒಂದು ಬಿಸ್ನೆಸ್ ಮಾಡ್ತಾಯಿದ್ರು, ಅದು ಸ್ವರ್ಣಗೌರಿ ಫುಡ್ ಆ್ಯಂಡ್ ಬೇವರೇಜಸ್ ಅಂಡ್ ಹೋಮ್ ನೀಡ್ ಕಾರ್ಡ್ ಅಂತಕ್ಕಂಥ ಸಂಸ್ಥೆ. ಯಾವಾಗ ನಾನು ಈ ಬಿಸ್ನೆಸ್ ಮಾಡ್ತಾಯಿದ್ದೆ, ಆ ಬಿಸ್ನೆಸ್ ಮಾಡೋದಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಆ ಅನುಕೂಲತೆಗಳನ್ನ ಬಳಸ್ಕೊಂಡೆ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನನ್ನ ಗುರುಸ್ತಕ್ಕಂಥ ಒಂದು ಸಂಸ್ಥೆ ಯಾವುದನ್ನು ಇದೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಸ್ವರ್ಣಗೌರಿ ಫುಡ್ ಆ್ಯಂಡ್ ಬೇವರೇಜಸ್ ಆ್ಯಂಡ್ ಹೋಮ್ ಕಾರ್ಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಭಾನುವಾರ ಒಂದು ಕಾರ್ಯಕ್ರಮ ನಡೆಯಿತು ಚಿಂತಾಮಣಿ ಭಾಗದಲ್ಲಿ, ಕೈವಾರ ಒಂದು ಕ್ಷೇತ್ರದಲ್ಲಿ ಅದ್ದೂರಿ ಕಾರ್ಯಕ್ರಮ. ಅಲ್ಲಿ ಸಂಸ್ಥೆ ನನಗೆ ಒಂದು ಉನ್ನತವಾದ ಸ್ಥಾನವನ್ನು ಸಹ ಕೊಟ್ಟು ಡೈರೆಕ್ಟರ್ ಆಗಿ ನೋಡಿ, ನಾನು SLC ಪಾಸು PVC ಫೈಲು ಒಂದು ಕಂಪನಿಯಲ್ಲಿ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ಕಂಪನಿ. ಆ ಕಂಪನಿ ಇವತ್ತು ನಮ್ಮ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ ನಮ್ಮ ಕಂಪನಿ. ಅಂತಹ ಕಂಪನಿಯಲ್ಲಿ ನನಗೊಂದು ಮಾರ್ಕೆಟಿಂಗ್ ಡೈರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಆ ನಂಬಿಕೆಗೆ ಯಾವತ್ತೂ ನಾನು ಹುಸಿ ಮಾಡಲಾರೆ. ನನ್ನ ಗುಣಗಳು 3: ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ. ಏನೇ ಕೆಲಸ ಇರಲಿ ದಿಟ್ಟ, ನೇರ, ನಿರಂತರವಾದಂಥ ವ್ಯಕ್ತಿ ನಾನು. ಅದೇ ನನಗೆ ಇವತ್ತು ಕೆಲಸ ಮಾಡಿದ್ದು. ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು. ನಾವು ಯಾವುದೇ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಏಪ್ರಿಲ್ 30ನೇ ತಾರೀಕು ಬಂದರೆ 1 ವರ್ಷ ಆಗ್ತದೆ ಸ್ನೇಹಿತರೆ. ಅಂಥ ಒಂದು ಸಂಸ್ಥೆ ನನಗೇನೇನು ಕೊಟ್ಟಿದೆ ಗೊತ್ತಾ ಬಳುವಳಿ? ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಈ ಒಬ್ಬ ಸಾಮಾನ್ಯ ಮನುಷ್ಯ, ರೈತನ ಮಗ ಇಷ್ಟೆಲ್ಲ ಮಾಡೋಕ್ಕೆ ಆಯ್ತಾ ಅನ್ನೋದು ನಿಮಗೆ ದಿಗ್ಭ್ರಮೆ ಆಗ್ತದೆ. ಯಾಕೆ ಹೇಳೋಕ್ಕಿದ್ದೀನಿ ಇಷ್ಟಪಡ್ತೀನಿ ಅಂದರೆ, ಮೊದಲನೇ ಕಾರು ನಮ್ಮ MD ಸಾರು ಹಾಗೂ ಅವರ ಶ್ರೀಮತಿಯವರು ಕೋಲಾರಕ್ಕೆ ಬಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಟ್ರು. ಆ ಬಿಸ್ನೆಸ್ ನಾನು ಸ್ಟಡಿ ಮಾಡಿದೆ. ಯಾಕೆ ಸ್ಟಡಿ ಮಾಡಿದೆ ಅಂದರೆ 2019 ಕೋಟ್ಯಾಧಿಪತಿ, 2020 ಕೊರೋನಾ ಬಂದ ಮೇಲೆ ಭಿಕ್ಷಾಧಿಪತಿ, ಮತ್ತು ಸ್ವರ್ಣಗೌರಿ ಹೋಮ್ ನೀಡ್ಸ್ ಕಾರ್ಡ್ಗೆ ಬಂದ ಮೇಲೆ ಈಗ ಮತ್ತೆ ಕೋಟ್ಯಾಧಿಪತಿ. ಈ ಕೋಟ್ಯಾಧಿಪತಿ ಮಾಡಿದೆಯಲ್ಲ ಈ ಸಂಸ್ಥೆ, ಯಾವತ್ತೂ ನಾನು ಚಿರಋಣಿಯಾಗಿ ಇಷ್ಟಪಡ್ತೀನಿ. ಜೊತೆಗೆ ಈ ಬಿಸ್ನೆಸ್ನ ನಾನು ಕಲ್ತ್ಕೊಂಡು ಒಂದಷ್ಟು ಜನಕ್ಕೆ ಹೇಳ್ಕೊಟ್ಟೆಲ್ಲ. ಇವತ್ತು ರಾಜ್ಯದಲ್ಲಿ ಸುಮಾರು 35 ಜನಕ್ಕೆ ಕಂಪನಿ ಕಡೆಯಿಂದ ಸ್ಯಾಲ್ರಿ ಕೊಡಿಸಿದ್ದೀನಿ. ಇಂಥ ಒಂದು ಸುಸಂದರ್ಭದಲ್ಲಿ ಆ ಸಂಸ್ಥೆ ಬಗ್ಗೆ ಹೆಮ್ಮೆಯಿಂದ ಮಾತಾಡೋದಕ್ಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂಥ ಆ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಜೊತೆಗೆ ಮೊದಲನೇ ಕಾರು ಕೇವಲ 72 ಗಂಟೆಯಲ್ಲಿ 6 ಲಕ್ಷ ಬಿಸ್ನೆಸ್ ಮಾಡಿ ವಿನ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ನನ್ನ ಓಟ. ಆಮೇಲೆ 6 ಕಾರುಗಳನ್ನು ಇವತ್ತು ಸಂಸ್ಥೆ ನನಗೆ ಉಡುಗೊರೆಯಾಗಿ ಕೊಟ್ಟಿದೆ. ಅಂದರೆ ಬಿಸ್ನೆಸ್ ಮಾಡಿದ್ದೀವಿ, ಟಾರ್ಗೆಟ್ ಕೊಡ್ತಾರೆ, ಆ ಟಾರ್ಗೆಟ್ ರೀಚ್ ಮಾಡಿ 6 ಕಾರುಗಳನ್ನು ಪಡ್ಕೊಂಡು ಎಲ್ಲ ಮಕ್ಕಳಿಗೂ ಒಂದೊಂದು ಕಾರು, ನಾನು ಒಂದು ಕಾರು, ನನ್ನ ತಮ್ಮನಿಗೂ ಒಂದು ಕಾರು, ನನ್ನ ಜೊತೆಲೊಬ್ಬರು ಸ್ನೇಹಿತರು ಬರ್ತಾಯಿದ್ರು, ಶ್ರೀನಿವಾಸ್ ಅಂತ, ಸುಮಾರು 70 ವರ್ಷ ವಯಸ್ಸಾಗಿತ್ತು ಅವರಿಗೆ. ನಾನು ಅವರು ಫೈನಾನ್ಸ್ ವಿಚಾರದಲ್ಲಿ ಒಡನಾಡಿಗಳಾಗಿದ್ವಿ. ನನಗೇನಾದ್ರು ಹೆಲ್ಪ್ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಬಳುವಳಿಯಾಗಿ ಕಂಪನಿ ಕೊಟ್ಟಂಥ ಬಹುಮಾನವನ್ನು ಮತ್ತೊಬ್ಬರಿಗೆ ನಾನು ಬಹುಮಾನವಾಗಿ ಕೊಟ್ಟಿದ್ದೇನೆ. ಇದು ಕೋಲಾರಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ನಮ್ಮ CEO ಅವರ ಸಮ್ಮುಖದಲ್ಲೇ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಅಂದರೆ ಫ್ರೀ ಕಾರ್ ಕೊಡಿಸೋವಂಥ ಕೆಪಾಸಿಟಿ ಬಂತು ನನಗೆ. ಆವಾಗ ನನ್ನ ನೆನಪಾಯಿತು, ಇಂಥ ಒಂದು ಸಂಸ್ಥೆ ಯಾವುದಾದ್ರು ಇದೆ ಭಾರತ ದೇಶದಲ್ಲಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಸ್ವರ್ಣಗೌರಿ ಫುಡ್ ಆ್ಯಂಡ್ ಬೇವರೇಜಸ್ ಹೋಮ್ ನೀಡ್ ಕಾರ್ಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪದೇ ಸ್ವರ್ಣಗೌರಿ ಅನ್ನೋದನ್ನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂದರೆ, ಮೊದಲು ಇದ್ದಿದ್ದು ಅದೇ, ಈಗಲೂ ಅದು ಇದೆ. ಬಟ್ ಸಬ್ಬಾಗಿ ಏನು ಮಾಡ್ತೀವಿ, ಹೋಮ್ ನೀಡ್ ಕಾರ್ಡ್ಸ್ ಬಂತು. ಹೋಮ್ ನೀಡ್ ಕಾರ್ಡ್ಸು ಬಟ್ಟೆ, ವಾಚಸ್ಸು, ಈ ಥರ ಡಿಫ್ರೆಂಟಾಗಿ ಬರ್ತಾಯಿದೆ. ಈ ಫುಡ್ ಐಟಮ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲನೂ ನಮ್ಮ ಸ್ವರ್ಣಗೌರಿಲಿತ್ತು. ನಮ್ಮ MD ಸರ್ ಹೇಳ್ತಾಯಿದ್ರು, ಅಂದರೆ ಸ್ವರ್ಣಗೌರಿ ಸಂಸ್ಥೆ ಬಂದರೆ ನಿಮಗೆ ಸ್ವರ್ಣನೂ ಸಿಗ್ತದೆ, ಬಂಗಾರನೂ ಸಿಗ್ತದೆ, ಗೌರಿನೂ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ. ಆ ಒಂದು ಸಂಸ್ಥೆಗೆ ಅವರ ಮಾತು ಕೇಳಿ ನಾನು ಏನು ಪದಾರ್ಪಣೆ ಮಾಡಿದೆ, ಅಂದಿನಿಂದ ಇಂದಿನವರೆಗೂ ನನ್ನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸೋಕ್ಕೆ ಪ್ರಾರಂಭ ಆಯಿತು. ಇವತ್ತು
ಆ ಒಂದು ನೆಮ್ಮದಿನ ನಾನು ಪಡಿತಾ ಇದ್ದೀನಿ. ನನ್ನ ಕುಟುಂಬ ತುಂಬ ಸಂತೋಷಕರವಾಗಿದೆ. ಜೊತೆಗೆ ರಾಜ್ಯದಲ್ಲಿ 35 ಜನಕ್ಕೆ ನಾನಾ ಭಾಗಗಳಿಂದ ಸ್ಯಾಲ್ರಿ ಕೊಡಿಸಿದ್ದೀನಿ. ಅವರು ಸಹ 35 ಕುಟುಂಬ ನನ್ನ ತಿಳಿಸ್ಕೋತಾರೆ. ಜೊತೆಗೆ ನಾವೊಂದು ಹೆಸರು ಮಾಡಬೇಕಾದ್ರೆ ನಮಗೊಂದು ಬ್ರ್ಯಾಂಡ್ ಬೇಕು. ಆ ಬ್ರ್ಯಾಂಡ್ ಎಲ್ಲಿ ಸಿಗ್ತದೆ? ಅದು ಹೋಮ್ ನೀಡ್ ಕಾರ್ಡ್ಸಲ್ಲಿ ಮಾತ್ರ ಸಿಗ್ತದೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ಸಾಕಷ್ಟು ಕಂಪನಿಗಳಲ್ಲಿ ಇರ್ತದೆ, ಅವರು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ನಮ್ಮನ್ನು ಮಾತಾಡೋಕ್ಕೆ ಬಿಟ್ಟರೆ ಅವರಿಲ್ಲಿ ಮುಂದುವರಿತಾರೋ ಅನ್ನೋ ಇದು. ಅದೇ ನಮ್ಮ ಕಂಪ್ನಿ ಇದೆಯಲ್ಲ, ನಮ್ಮ ಕಂಪ್ನಿಯಲ್ಲಿ ಪ್ರತಿದಿನ ಝೂಮ್ ಮೀಟಿಂಗ್ ಇರ್ತದೆ. ಕರೆದು ಕೇಳ್ತಾರೆ, ಮಾತಾಡಿ, ನಿಮ್ಮ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತದೆ. ಆದರೂ ತುಂಬ ಜನ ಈ ಸ್ವಲ್ಪ ಹಿಂದೇಟಾಗ್ತಾರೆ. ಅಂದರೆ ಇಲ್ಲ ನಾಚಿಕೆ ಇರ್ಬೋದು, ಭಯ ಇರ್ಬೋದು, ಅದನ್ನು ಬಿಡಬೇಕು ಸ್ನೇಹಿತರೆ. ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾನು ಓದೋವಾಗ ನಾನು ಸಬರ್ಮತಿ ಹೈಸ್ಕೂಲು ಸೂಟೂರು ಗ್ರಾಮೀಣ ಭಾಗದಲ್ಲಿ ಓದಿದ್ದು. 3 ಕಿಲೋಮೀಟರ್ ಗ್ರಾಮದಿಂದ ಬಂದು ಓದಿದಂಥ ವ್ಯಕ್ತಿ. ಆವತ್ತು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಟೋಟಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ನಾನು ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ, ತೆಗೆದು ನೋಡಿ ನೀವು. 256 ಮಾರ್ಕ್ಸ್ ಬಂದಿದೆ. ಜೊತೆಗೆ ಹಿಂದಿ ಬರೀ 13 ಮಾರ್ಕ್ಸ್ ಬಂದಿದೆ. ಅಂದರೆ ಉಲ್ಟಾ ಬರೆದಿದೆ. ಆ ಲಾಸ್ಟ್ ಬೆಂಚ್ ಸ್ಟೂಡೆಂಟಿಂದ ಕರ್ಕೊಂಬ ನಾವ್ಯಾವತ್ತೂ ಮರೆಯಲ್ಲ. ನನಗೆ 2 ಗುರುಗಳು. ಮೊದಲನೇ ಗುರು ನಮ್ಮ ಅಲೆಕ್ಸ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪ್ರೇರೇಪಿತನಾಗಿದ್ದು ಅಲ್ಲಿಂದ. ಅವ್ರನ್ನ ನಾನು ಸ್ವರ್ಣಗೌರಿಯ SP ಬಾಲಸುಬ್ರಹ್ಮಣ್ಯ ಅಂತ ಕರಿತೀನಿ. ತದನಂತರ ನಮ್ಮ ಕಂಪ್ನಿ CEO ಸಾಹೇಬರು. ಅವರು ವಯಸ್ಸಲ್ಲಿ ಚಿಕ್ಕವರಿರ್ಬೋದು, ಆದರೂ ಸಹ ನನಗೆ ಪ್ರತಿಯೊಂದನ್ನು ಬಿಡಿಸಿ ಹೇಳ್ಕೊಟ್ರು. ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊತ ಬಂದೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನನ್ನ ಗುರುತಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಸುಮಾರು ಒಂದು 10,000 ಜನ ಪ್ರತಿದಿನ ನನ್ನ ಹೆಸರು ಮಾತಾಡ್ತಾರೆ. ಆ ರೀತಿ ನೀವೆಲ್ಲ ಬೆಳವಣಿಗೆ ಆಗಬೇಕಾದ್ರೆ ಈ ಒಂದು ಹೋಮ್ ನೀಡ್ ಕಾರ್ಡ್ಸ್ ಸಂಸ್ಥೆಗೆ ಬನ್ನಿ. ನಿಮಗೆಲ್ಲರಿಗೂ ನಮಗೇನು ಸಿಕ್ಕಿದೆ ಈ ಗೌರವ ಆಧಾರಗಳ ತಮಗೆ ಸಿಗೋದಲ್ಲಿ 2 ಮಾತೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆಮೇಲೆ ನಾನು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ದಲ್ಲ. ನಾನು ಏನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಸ್ಟಾರ್ಟ್ ಮಾಡೋದು ಕೇವಲ 5 ಪ್ರಾಡಕ್ಟ್ಸ್ ಮಾತ್ರ. ಮೊದಲನೇದು ರಾಗಿ. ಹಿಟ್ಟಂ ತಿನ್ನಂ ಬೆಟ್ಟಂ ಕಿತ್ತಂ ಅಂತ. ನಾನು ರೈತನಾಗಿರೋದ್ರಿಂದ ನಮ್ಮ ಸ್ನೇಹಿತರಾದಂಥ ಶಿವಾರೆಡ್ಡಿ ಅವರು ನನಗೆ ಮಾರ್ಗದರ್ಶನ ಮಾಡಿಕೊಡ್ತೇನಪ್ಪ ಅಂದರೆ, ನೀಟಾಗಿರ್ತಕ್ಕಂಥ ರಾಗಿ, ಅಕ್ಕಿ, ಹುರುಳಿ, ಅವರೆ ಈ ಥರ ಪದಾರ್ಥಗಳನ್ನು ನೀನು ಹಳ್ಳಿ ಕಡೆ ತಗೊಂಡು ನಾನು ಕಮಿಷನ್ ಕೊಡ್ತೇನೆ ಅಂತ ಹೇಳ್ದ. ಆವತ್ತು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು. ನನ್ನ ಮುಖ್ಯವಾದ ಪದಾರ್ಥಗಳು 5. ಮೊದಲನೇದು ರಾಗಿ, 2ನೇದು ಅಕ್ಕಿ, ಪಾಲಿಶ್ಡು, ಸೆಮಿ ಪಾಲಿಶ್ ಆ್ಯಂಡ್ ವಿತೌಟ್ ಪಾಲಿಶ್ ಕೊಡ್ತೀನಿ. ಜೊತೆಗೆ ಕಡಲೆ ಬೀಜ ಹಾಗೂ ಎಣ್ಣೆಗಳು, ಎಲ್ಲ ರೀತಿಯ ಎಣ್ಣೆ, ಗಾಣದ ಎಣ್ಣೆಯನ್ನು ಸಪ್ಲೈ ಮಾಡ್ತೀನಿ. ನಾನೇ ಸ್ವಂತ ಜಸ್ಟ್ ಒಂದು ಫೋನ್ ನಂಬರ್ ಹೊಡೆದ್ರೆ ಸಾಕು, ಅವರ ಮನೆ ಬಾಗಿಲಿಗೆ ನೇರವಾಗಿ ಮಿಲ್ಲಿಂದ ತರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಆ ಬಿಸ್ನೆಸ್ ನನ್ನ ಕೈ ಹಿಡಿದು ನನ್ನ ಒಂದೊಂದೇ ಮೆಟ್ಟಲು ಹತ್ತಿಸ್ತಾ ಬಂತು. ಆ ಮೆಟ್ಟಲು ಹತ್ತಿಸ್ತಾ ಬಂದಾಗಲೇ ನಾಳೆ ಅಕ್ಟೋಬರ್ 1ನೇ ತಾರೀಕು ಬಂದೆ ಸ್ನೇಹಿತರೆ. ಯೋಚನೆ ಮಾಡಿ, ಮನುಷ್ಯ ಯಾವ ರೀತಿ ಬೆಳಿತಾನೆ ಅಂದರೆ ದುಡಿಮೆಯೇ ದೇವರು ಅಂತ ಹೇಳ್ಬಿಡ್ತದೆ. ದುಡಿಬೇಕು ನಾವು ಏನೇ ಮಾಡಬೇಕಾದ್ರೂ. ಸುಮ್ಮನೆ ಕುಂತ್ಕೊಂಡ್ರು ಕೈ ಕೊಟ್ಟರು ಎಲ್ಲೂ ಬರೋದಿಲ್ಲ. ಅದೇನು ಹೇಳ್ತಾರಲ್ಲ, ಕುಡಿಕೆ ಹಣ ಕುಂತ್ಕೊಂಡು ಉಂಡ್ರೆ ಎಷ್ಟು ದಿವಸ ಇರ್ತದೆ ಅನ್ನೋದಕ್ಕೆ ಗಾದೆ ನೋಡಿ. ವೇದ ಸುಳ್ಳಾಗುತ್ತೆ, ಗಾದೆ ಸುಳ್ಳಾಗೋದಿಲ್ಲ ಸ್ನೇಹಿತರೆ. ಆ ಗಾದೆ ಮಾತುಗಳನ್ನು ಪಾಲನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು. ಜೊತೆಗೆ ಈ ಒಂದು ಸ್ಪೀಚು, ಈ ಒಂದು ಮೋಟಿವೇಶನ್ನು, ಈ ಮಾತಾಡೋ ಸ್ಟೈಲೆಲ್ಲ ಎಲ್ಲಿ ಕಲ್ಕೊಂಡು ನಾನಂದರೆ, ನಮ್ಮ ಪ್ರಾಣೇಶ್ ಅವರು ಬರ್ತಾರೆ ಟಿ ವಿನಲ್ಲಿ, ನೀವು ನೋಡಿದ್ದೀರಾ, ಉತ್ತರ ಕನ್ನಡದವರು. ಅವರು ಪ್ರೇರೇಪಿತರು. ಜೊತೆಗೆ ಅವರು ಓದಿಲ್ಲ, ಸಾಕಷ್ಟು ಕಂಟ್ರಿಲಿ ಸುತ್ಕೊಂಡ್ಬಂತಾರೆ. ನಮ್ಮ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು ಅವರು ಬರ್ತಾರೆ. ಅವರಿಂದ ನಾನೇನು ಮಾಡಿದೆ, ನಮ್ಮ ಮನೆಯವರು ಇಲ್ಲದೇ ಇದ್ದಾಗ ನಾನು ಈ ಥರ ಮಾತಾಡೋ ವ್ಯಕ್ತಿ ಆಗಬೇಕು, ಅಲೆಕ್ಸ್ ಸರ, ನಮ್ಮ ಪ್ರಕಾಶ್ ಸರ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಬೇಕಂತ ಆಲೋಚನೆ ಮಾಡಿ ಏಕಪಾತ್ರ ಅಭಿನಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಆವಾಗ ಏನು ಮಾಡಿದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಒಂದೊಂದಾಗಿ ಮಿಸ್ಟೇಕ್ಸ್ ಏನೇನು ಆಗ್ತದೆ ಅದನ್ನು ಸರಿಪಡಿಸ್ಕೊಂಡು ಮಾತಾಡೋಕ್ಕೆ ಬಂತು. ಜೊತೆಗೆ ನಮ್ಮ ಚಿಂತಾಮಣಿ ಭಾಗದಲ್ಲಿ ಝೂಮ್ ಮೀಟಿಂಗ್ ಕೇಳಕ್ಕೆ ಮೀಟಿಂಗ್ ಹೋಗ್ತಾ ಇದ್ದೆ ನಾನು. MD ಸಾರು, ಪ್ರಕಾಶ್ ಅವರು ರೆಗ್ಯುಲರ್ ಬರ್ತಾಯಿದ್ರು. ವಾರ ತಪ್ಪದೆ, ನಾನು ವಾರ ತಪ್ಪದೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಅಂಜನ್ ಕುಮಾರ್ ಸರು ಅವರು ಮಾತಾಡ್ತಾಯಿದ್ರು. ಆಮೇಲೆ ನಮ್ಮ ಲೇಡಿ ಸಿಂಗಮ್ ಅಂತಾರೆ, ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ರೇಖಾ ಮೇಡಮ್ ಅಂತ. ಅವ್ರಿಗೆ ಮಾತಾಡೋ ನೋಡಿ, ಒಂದು ಹೆಣ್ಣೆ ಇಷ್ಟು ಮಾತಾಡ್ತಿದ್ದಿಲ್ಲ, ನಾನೊಬ್ಬ ಗಂಡಸಾಗಿ ಯಾಕೆ ಮಾತಾಡಬಾರ್ದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಟಾರ್ಟ್ ಮಾಡಿದ ಜರ್ನಿ ನಂದು ಇವತ್ತು ಯಾವ ಮಟ್ಟಕ್ಕೆ ಬೇಕಾದರೂ ಮಾತಾಡ್ತಕ್ಕಂಥ ಒಂದು ಶಕ್ತಿನ ತಂದು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದು ಸ್ವರ್ಣಗೌರಿ ಹಾಗೂ ಹೋಮ್ ನೀಡ್ ಕಾರ್ಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನ ಪರ್ಯಂತ ಯಾವಾಗಲೂ ನಾನು ತಾಯಿ ಎಷ್ಟು ಮುಖ್ಯನೋ ನನಗೆ ಆ ಕಂಪ್ನಿನೂ ಅಷ್ಟೇ ಮುಖ್ಯ. ಎಂದಿಗೂ ಯಾವತ್ತಿಗೂ ನಾನು ಅಲ್ಲಿ ಯಾವುದೇ ಒಂದು ವಿಭಿನ್ನವಾದ ಚಟುವಟಿಕೆಗಳಲ್ಲಿ ತೊಡಗೋದು ಇಲ್ಲ, ತೊಡಗಿಸ್ಕೊಳ್ಳೋದು ಇಲ್ಲ. ಜೊತೆಗೆ ನನ್ನ ಮೇಲೆ ಯಾರಾದರೂ ಏನಾದರೂ ಹೇಳಿದ್ರು ಸಹ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನಮ್ಮದೆಲ್ಲ ಇಟ್ ಆ್ಯಂಡ್ ರನ್ ಕೇಸು. ನಾನೇನಿದ್ರು ಹೇಳ್ದಲ್ಲ ಅವಾಗಲೇ, ನೇರ ದಿಟ್ಟ ನಿರಂತರ ವ್ಯಕ್ತಿ. ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಬ್ರ್ಯಾಂಡ್ ಅಂದರೆ ನಂಜನಗೌಡ ಅಂದರೆ ಬ್ರ್ಯಾಂಡು. ಇಷ್ಟ ಇರೋರು ಜೊತೆ ಬರ್ಬೋದು,
ಇಲ್ಲದೇ ಇರೋರು ತಾನಾಗಿ ಕೊಂಡಿ ಕಳಿಸ್ಕೊಂಡು ಹೋಗ್ಬೋದು. ಅಂಥ ಒಂದು ವ್ಯಕ್ತಿ ನಾನು. ವಯಸ್ಸು 64, ಕೆಲಸ 24, ಟ್ಯಾಲೆಂಟು 18, ಆ ಥರ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಇದಕ್ಕೆಲ್ಲ ಪ್ರೇರೇಪಣೆ ನಮ್ಮ ತಂದೆಯವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥವರ ಮಗನಾಗಿ ಹುಟ್ಟಿದ್ದಕ್ಕೆ ನನಗೆ ಸಾರ್ಥಕ ಬಂತು. ಇವತ್ತು 63 ವರ್ಷ ಆಯಿತು ಸ್ನೇಹಿತರೆ, ನಾನು ಎಚ್ಚೆತ್ಕೊಳ್ಳೋದಕ್ಕೆ, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಚಿಂತೆ ಮಾಡೋದಕ್ಕೆ. ಅದಕ್ಕೆ ತಾವೆಲ್ಲ ಒಂದು ಆಲೋಚನೆ ಮಾಡಬೇಕು. ನಿಮ್ಮ ಕುಟುಂಬಗಳ ಬಗ್ಗೆ ಯೋಚನೆ ಮಾಡಿರಿ. ಮೊದಲು ನೀವು ಚೆನ್ನಾಗಿರಿ, ನೀವು ಆರೋಗ್ಯವಾಗಿರಿ, ತದನಂತರ ಎಲ್ಲರೂ ಚೆನ್ನಾಗಿರ್ತಾರೆ. ನಾವೇ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರೋರು ಯಾರು? ಚೆನ್ನಾಗಿರಿ ಅಂತ ಹೇಳೋದು ಯಾರಿಗೆ? ಅಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಟೋನ್ ಫಾರ್ಮೇಷನ್ ಆಗಿತ್ತು. ಇದಕ್ಕೆ ಶರಣಪ್ಪ ಕೊಟ್ರಗಸ್ತಿ ಅಂತ ಗುಲ್ಬರ್ಗದಿಂದ ಹೇಳಿದ್ರು, ನಮ್ಮ ಸಂಸ್ಥೆಯಲ್ಲಿ ಕೆಲವು ಪ್ರಾಡಕ್ಟ್ಸ್ ಬರ್ತಾವೆ, ಯೂನಿಕ್ ಪ್ರಾಡಕ್ಟ್ಸು, ರಿಯಲಿ ಯೂನಿಕ್ ಪ್ರಾಡಕ್ಟ್ಸು. ಅದು ಅಮೃತ. ಅದನ್ನು ಹೇಳಿದ್ರೆ ಅವರು ನೋನೀರಸಂ ಅಂತಿದೆ ಸ್ವರ್ಣಗೌರಿಯಲ್ಲಿ, ಅದನ್ನು ತಗೊಂಡೆ ನನಗೆ ಸ್ಟೋನ್ ಹೊರಗಡೆ ಬಂತು ಅಂತ. ಅದೇ ಸಂದರ್ಭದಲ್ಲಿ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ. ಚಿದಾನಂದ ಒಬ್ಬ ಡಾಕ್ಟ್ರು, ಆ ಡಾಕ್ಟ್ರು ಸಹ ನನಗೆ ಹೇಳಿದ್ರು, ಸರ್ ನಿಮಗೆ ಸ್ಟೋನ್ ಒಳಗಡೆ ಇದೆ, ಕಿಡ್ನಿ ಒಳಗಡೆ, ಅದೇನು ಟ್ರಬಲ್ ಮಾಡಲ್ಲ, ಹೊರಗಡೆ ಒಂದಿದೆ, ಅದು ನಿಮಗೆ ತೊಂದರೆ ಕೊಡುತ್ತೆ, ಅದು ಹೊರಗಡೆ ಬಂದುಬಿಟ್ರೆ ನಿಮಗೆ ಈಸಿ ಆಗುತ್ತೆ, ಒಳಗಡೆದು ಆದಷ್ಟು ಕಡೆ ಚೂರಾಗಬೇಕಾದ್ರೆ ಏನೋ ಲೇಸರೋ ಏನೋ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ನನಗೆಲ್ಲ ಗೊತ್ತಾಗಲ್ಲ, ನನಗೆ ಏನೋ ಮಾಡಿಸ್ಕೋಬೇಕು, ಈ ಸದ್ಯಕ್ಕೆ ಮಾಡಿಸ್ಕೋಬೇಡಿ, ನೀವು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಿನ್ಕೊಡಿ ಅಂತ ಇದ್ರು. ಅವ್ರನ್ನ ಹೇಳಿದ್ದನ್ನು ಕೇಳಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 15 ದಿವಸದಿಂದನೇ ಒಂದು 2-3 ಚೂರು ಹೊರಗಡೆ ಬಂದಿತ್ತು. ನಿನ್ನೆಯಿಂದ ಇವತ್ತುವರೆಗೂ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ. ಅದು ನಾನು ತೆಗೆದು ಇಟ್ಟು ಆ ವಿಡಿಯೋನ ನಮ್ಮ ಶ್ಯಾಮ್ ಸುಂದರ್ ಆಡಿಸ್ ಅವ್ರಿಗೆ ಸಹ ಕಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನನಗೆ ಈ ಮೊಬೈಲಲ್ಲೆಲ್ಲ ಈ ಯೂಟ್ಯೂಬು, ಫೇಸ್ಬುಕ್ಕು ಇವೆಲ್ಲ ಏನು ಮಾಡೋದು ಬರೋಲ್ಲ. ಯಾಕಂದರೆ ನಾನು ಎಜುಕೇಟೆಡ್ ಅಲ್ಲ, ಅದನ್ನು ಟಚ್ ಮಾಡೋಕ್ಕೆ ಬರೋಲ್ಲ ನನಗೆ. ಸ್ಕ್ರೀನ್ ಫೋನ್ ಅಲ್ವಾ, ಟಚ್ ಮಾಡೋಕ್ಕೆ ಬರೋಲ್ಲ. ಆದರೂ ಸಹ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದಕ್ಕೆ ಅವರು ಅದರ ಬಗ್ಗೆ ಸಹ ಹೆಚ್ಚಿನ ಮಾಹಿತಿ ಕೊಟ್ಟರು. ಅಂದರೆ ನಮ್ಮ ಒಂದೊಂದು ಪದಾರ್ಥಗಳು ಕೂಡ ಊಹೆಗೆ ನಿಲುಕದ ರೀತಿಯಲ್ಲಿದೆ ಸ್ನೇಹಿತರೆ. ನೀವು ಬಂದಾಗ ಹೊಸಬರು ಏನು ಅನ್ಕೊತೀರಂದರೆ, ಇದೇನೋ ಪ್ರಾಡಕ್ಟ್ ಕೊಡ್ತಾರೆ, ಇದು ಅಶ್ವಗಂಧ ನಮಗೆ ಬೇಕಾ, ನಾಭೆ ಆಯಿಲ್ ನಮಗೆ ಬೇಕಾ, BP ಕೇರ್ ನಮಗೆ ಬೇಕಾ? ನಮ್ಮಲ್ಲಿರ್ತಕ್ಕಂಥದ್ದು ಮೆಡಿಸಿನ್ ಅಲ್ಲ, ಯಾವುದನ್ನು ಎಲ್ಲನೂ ಏನು ನಮಗೆ ವಿಟಮಿನ್ಸ್ ಕೊರತೆ ಇರ್ತದೆ ಅದನ್ನು ಫುಲ್ಫಿಲ್ ಮಾಡಿ ಅದು ಸಮತೋಲನದಲ್ಲಿ ಇಟ್ಟುಕೊಡ್ತಕ್ಕಂಥ ಪ್ರಾಡಕ್ಟ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಇದರ ಬಗ್ಗೆ ನುರಿತಂಥ ತಜ್ಞರಿದ್ದಾರೆ. ನಮ್ಮ ಕೋಲಾರ ಭಾಗದಿಂದ ಡಾಕ್ಟರ್ ಜನಾರ್ದನ್ ರಾವ್ ಅಂತ, ಇದರಲ್ಲಿ ಅವರು ಡಾಕ್ಟರೇಟ್ ಪಡೆದಿದ್ದಾರೆ. ಅವರು ಮಾಹಿತಿಯನ್ನು ತಿಳ್ಕೊಂಡೆ. ಆಮೇಲೆ ನಾನೇ ನಾಭೆ ಆಯಿಲ್ ಬಗ್ಗೆ ಮತ್ತು ಅಶ್ವಗಂಧದ ಬಗ್ಗೆ ಸ್ವಲ್ಪ ಕಲೆಕ್ಟ್ ಮಾಡಿದೆ. ಇವತ್ತು ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ, ಇಷ್ಟು ಯಂಗ್ಸ್ಟರ ಕಾಣೋದಕ್ಕೆ ಆ ಅಶ್ವಗಂಧನೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದು ಹೇಳಿದ್ದಾರೆ ಆ್ಯಂಟಿ ಏಜಿಂಗ್ ಅಂತ. ನಾನು ಏನೋ ಹೇಳ್ತಾರೆ ಬಿಡಪ್ಪ ಇವ್ರು ಇಂಗ್ಲೀಷಲ್ಲಿ ಅಂದ್ಕೊಂಡಿದ್ದೆ. ರಿಯಲಿ ನನಗೆ 64 ವರ್ಷ ವಯಸ್ಸು, 25 kg ರೈಸ್ ಬ್ಯಾಗ್ನ 4 ಫ್ಲೋರು 2 ಕಡೆ ಒಂದು ಎತ್ಕೊಂಡು ಹತ್ತೀನಿ ಸ್ನೇಹಿತರೆ. 64 ವರ್ಷದಲ್ಲಿ ಡೋಂಟ್ ಕೇರ್ ಅಂತೀನಿ. 1000 ಕಿಲೋಮೀಟ್ರ್ ಹೊಡಿತೀನಿ ಪ್ರತಿದಿನ ಕಾರು. ನನಗೆ ಸಂಸ್ಥೆ ಕೊಡಿಸಿರೋ ಕಾರುಗಳನ್ನ ನಾನು ಸೆಲೆಕ್ಟ್ ಮಾಡಿ ತಗೊಂಡೆ. ಅದು 300 ಕಿಲೋಮೀಟ್ರ್ ಬರ್ತಾಯಿದೆ. 3 ಸಲ ಚಾರ್ಜ್ ಹಾಕೊಂಡು ಓಡಿಸ್ಬೇಕು. ಆ ರೀತಿ ಬಿಸ್ನೆಸ್, ಒಂದೇ ಬಿಸ್ನೆಸ್ ಅಂತ ಮಾಡ್ತೀನಿ ಅಂತಲ್ಲ, ನನ್ನ ಸ್ವಂತ ಬಿಸ್ನೆಸ್ ಜೊತೆಗೆ ಇದನ್ನೂ ಮೈಗೂಡಿಸ್ಕೊಂಡು ಮಾಡ್ತಾ ಇದ್ದೀನಿ. ನಂದು ಓಡಾಟ ಜಾಸ್ತಿ ಇರ್ತದೆ. ನಾನು ಬೆಂಗಳೂರಿಗೆ ಮನಸ್ಸು ಮಾಡಿದ್ರೆ 2 ಸಲ ಬಂದು ಹೋಗ್ತೀನಿ. ಆ ಥರ ಒಂದು ಬಿಸ್ನೆಸ್ ಮಾಡೋದಕ್ಕೆ. ಯಾವ್ಯಾವ್ದು ನಿಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯಾವ್ಯಾವ್ದು? ಆರ್ಗ್ಯಾನಿಕ್ ಅಂತ ಏನಿಲ್ಲ ಸರ್, ಈಗ ಏನು ಬೆಳೀತಾರೆ ಅದರ ಇರೋದನ್ನು ನಾವು ಪೌಡ್ರ್ಗಳಾಗದೆ ಕೆಮಿಕಲ್ ಆಗದೆ ಕೊಡ್ತೀವಿ ಅಷ್ಟೇ. ಈಗ ನೋಡಿ ಭತ್ತ ಬೆಳೀತಾರೆ, ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. 1000 ಮೂಟೆ ಭತ್ತ ನಾವು ಸ್ಟಾಕ್ ಮಾಡಿದ್ದೀವಿ ಒಂದು ಕಡೆ. ಅದರಲ್ಲಿ ಏನು ಮಾಡ್ತೀವಿ, ಆರ್ಡರ್ ಮಾಡಿದಾಗ 10 ಮೂಟೆ 20 ಮೂಟೆ ಮಿಲ್ಲಿಂಗ್ ಮಾಡ್ಸ್ಕೊಂಬಂದು ಕೊಡ್ತೀವಿ. ಅದು ಒಂದು ಲೇಯರ್ ತೆಗೆದುಕೊಡ್ತೀವಿ, ಫೈಬರ್ ಅದರಲ್ಲಿರ್ತದೆ. ಜೊತೆಗೆ ನಮ್ಮ ಅಕ್ಕಿನ ನೀವು ಟೆಸ್ಟ್ ಮಾಡಿ ಈಗಲೂ 30 ದಿವಸಕ್ಕೆ ಹುಳ ಬೀಳೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ನೀವು ಅಂಗಡಿಯಿಂದ ತರೋ ಅಕ್ಕಿ ನೀವು 3 ವರ್ಷ ಇಟ್ಟರು ಹುಳ ಬೀಳಲ್ಲ. ಯಾಕಂದರೆ ಮಿಷನಲ್ಲೇ ಪೌಡರ್ ಬಿಡ್ತಾರೆ. ನಾನೊಬ್ಬ ರೈತನಾಗಿರೋದ್ರಿಂದ ಕೆಮಿಕಲ್ ಹಾಕಬಾರ್ದು, ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದೇ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ. ನಾನು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ದುಡ್ಡು ಮಾಡೋಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಇದು ಒಳ್ಳೆಯ ದಾರಿ. ಜನರು ನೋಡಿ 9th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತವೆ ಅಂತ ಪೇಪರ್ಗಳೆಲ್ಲ ನೋಡ್ತಾ ಇದ್ದೀವಿ. ಅದೆಲ್ಲ ಯಾಕೆ ಆಗ್ತದೆ ಅಂದರೆ ಮೇಜರ್ ಪ್ರಾಬ್ಲಮ್ ಆಯಿಲ್ಲು. ನಾನು ಎದೆ ತಟ್ಟಿ ಹೇಳ್ತೀನಿ, ಈಗ ಒಂದು ಕೆಲಸ ಮಾಡಿ ಸರ್, ನೀವು ಒಳ್ಳೊಳ್ಳೆ ಡಾಕ್ಟ್ರೇಟ್ ಮಾಡೋಣ, PhD ಮಾಡೋಣ, ವೇದಾಂತ ಪುರಾಣ ಸಿದ್ಧಾಂತಗಳು ಓದ್ತಾರಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ಅವರೆಲ್ಲರಿಗೂ ರಾಜ್ಕುಮಾರ್ ಸ್ಟೈಲಲ್ಲಿ ಉತ್ತರ ಕೊಡ್ತೀನಿ. ರಾಜ್ಕುಮಾರ್ ಅವರು ಮಯೂರ ಸಿನಿಮಾದಲ್ಲಿ ಉತ್ತರ ಕೊಡ್ತಾರೆ. ಆ ರೀತಿ ಉತ್ತರ ಕೊಡಬಲ್ಲ ನಾನು. ಎಲ್ಲಿಂದ ಕೊಡಬಲ್ಲೆ? ಅದು ಸ್ವರ್ಣಗೌರಿಯಿಂದ ಕಲ್ತ್ಕೊಂಡೆ ನಾನು. ಸ್ವರ್ಣಗೌರಿ ಕಲಿಸ್ಕೊಟ್ಟು ನನಗೆ ಆ ಪದಾರ್ಥಗಳಲ್ಲಿ ಏನಿದೆ ಧಮ್ಮು, ಅದರ ತಾಕತ್ತೇನಿದೆ ಅಂತ ಅರ್ಥ ಮಾಡಿಕೊಂಡೆ. ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾನು ಕೊಡೋ 5 ಪ್ರಾಡಕ್ಟ್ಸ್ ಕೂಡ ಇವತ್ತು ಒಂದು ಹೆಮ್ಮೆ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ. ಭಾರತ ದೇಶದಲ್ಲಿರ್ಬೋದು, ಹೊರ ದೇಶಗಳಿರ್ಬೋದು, ಪ್ರಪಂಚದಲ್ಲಿ ಬೈಬ್ಯಾಕ್ ಯಾರೂ ಮಾಡಿಲ್ಲ. ಈ ನಂಜನಗೂಡ ಒಬ್ಬನೇ ಬೈಬ್ಯಾಕ್ ಮಾಡಿರೋದು. ಬೈಬ್ಯಾಕ್ ಅಂದರೆ ಏನು ಗೊತ್ತಾ ನಿಮಗೆ? ಕೊಟ್ಟ ಪದಾರ್ಥಗಳನ್ನು ಯೂಸ್ ಮಾಡಿ ಚೆನ್ನಾಗಿರೋದು ವಾಪಸ್ ತಗೊಳ್ಳೋದು. ಯಾರೂ ತಗೊಳ್ಳಲ್ಲ. ಎಕ್ಸಾಂಪಲ್, 5 kg ಅಕ್ಕಿ ಕೊಡ್ತೀನಿ ನಿಮಗೆ, ನೀವು ಅರ್ಧ kg ಮಾಡ್ತೀರ ಸಂಜೆಗೆ, ನಿಮ್ಗೆ ಇಷ್ಟ ಅಲ್ಲ, ಬೆಳಗ್ಗೆ 4 kg ದುಡ್ಡು ವಾಪಸ್ ಕೊಟ್ಟು ತಗೊಂಡು ಹೋಗ್ತೀನಿ. ನಾನು ಕೊಡ್ತಕ್ಕಂಥ 5 ಪದಾರ್ಥಗಳನ್ನು ನಿಮಗೆ ಇಷ್ಟ ಇಲ್ಲದ್ರೆ 24 ಗಂಟೆಗಳ ಒಳಗಡೆ ನಿಮಗೆ ಹಣ ಹಿಂದಿರಿಸಿ ಅದನ್ನು ನಾನು ವಾಪಸ್ ತಗೊಂಡು ಹೋಗ್ತೀನಿ. ಇದು ನಂಜನಗೂಡ ಅಂದರೆ ಬ್ರ್ಯಾಂಡು. ನಂಜನಗೂಡ ಅಂದರೆ ಇದು ಕಾನ್ಸೆಪ್ಟು.
ನಾನು ಹೆದೆ ತಟ್ಟು ಹೇಳ್ತೀನಿ, ನಾನು ಏನೇ ಕೆಲಸ ಮಾಡಲಿ ಭಾರಿ ಶಿಸ್ತಿನ ಮಾಡ್ತಕ್ಕಂಥ ಒಂದು ವ್ಯಕ್ತಿ. ಮಿಲ್ಟ್ರಿನಲ್ಲಿ AK-47ನಲ್ಲಿ ಬುಲೆಟ್ ಪಾಸ್ ಆಗೋದು ಲೇಟ್ ಆಗ್ಬೋದು, ಬಟ್ ನಂಜನಗೂಡ ಅಂದರೆ ಟೈಮ್ ಅಂದರೆ ನಂಜನಗೂಡ. ಇಲ್ಲ ನಾನು ಆ ಕೆಲಸನೇ ಮಾಡಲ್ಲ. 10 ಅಂದರೆ 5 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಆ 10-11 ಗಂಟೆ ನಾವು ಒಪ್ಪೋದಿಲ್ಲ. ಅದಕ್ಕೆ ನಾನು ಸಕ್ಸಸ್ ಆಗಿರೋದು. ಸಕ್ಸಸ್ ಆಗೋದಕ್ಕೆ 63 ವರ್ಷ ಟೈಮ್ ತಗೊಂಡ್ಬಿಟ್ಟು ಸ್ನೇಹಿತರೆ. ಅದಕ್ಕೂ ಒಂದು ಕಾರಣ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರೆ ಒಂದು ಮಾತು, ನಾನು ಭಾನುವಾರ ಅಮಾವಾಸ್ಯೆ ದಿವಸ ಹುಟ್ಟಿರೋದು. ಭಾನುವಾರ ಅಮಾವಾಸ್ಯೆ ದಿವಸ ಹುಟ್ಟಿದ ಮನುಷ್ಯ ಏನಾಗ್ತಾನೆ ಗೊತ್ತಾ? ಆದರೆ ಕಳ್ಳನಾಗ್ತಾನೆ, ಇಲ್ಲಾಂದರೆ ಜೈಲು ಸೇರ್ತಾನೆ. ಕಾರಣಾಂತರ ಏನೋ ಒಂದು, ಇಲ್ಲಾಂದರೆ ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ ಇದ್ರು. ಇದನ್ನು ನಾನು ಕೇಳಿಸ್ಕೊಂಡು ನನ್ನ ಜೀವನದಲ್ಲಿ ನಾನೇ ಸಫರ್ ಆಗ್ತದೆ. ಯಾಕಂದ್ರೆ ನಾನು ದೊಡ್ಡ ಕುಟುಂಬದಿಂದ ಬೆಳೆದು ಬಂತಕ್ಕಂಥದ್ದು. ನಮ್ಮ ತಂದೆ ತಾಯಿಗೆ ನಾವು 7 ಜನ ಮಕ್ಕಳು. ಆ 7 ಜನ ನಾನೇ ಮೊದಲನೇಗಲೇ ಸೊಟ್ಟಾಗೋಯ್ತು. ಇನ್ನು ಹಿಂದಿನ ಮೇಲೆ ಹೆಂಗೆ ಬರ್ತಾವೆ ಅಂದ್ಕೊಂಡಿದ್ವಿ. ಅವರೆಲ್ಲ ಚೆನ್ನಾಗಿದ್ದಾರೆ, ಸಂತೋಷ. ಆ ಸಂತೋಷ ಪಡ್ತೀನಿ ನಾನಂತೂ ತುಂಬ ವಕ್ರದಾರಿಯಲ್ಲಿ ಹೋದೆ. ನಾನು ಪಟ್ಟ ಪಾಡುಗಳು ಅಷ್ಟಿಷ್ಟಲ್ಲ, ಆ ಭಗವಂತನಿಗೆ ಗೊತ್ತು, ನನಗೆ ಗೊತ್ತು. ಜೊತೆಗೆ ಈ ಸಾಥ್ ಕೊಟ್ರಲ್ಲ ನನ್ನ ಕುಟುಂಬ, ಅವ್ರಿಗೆ ಎಂದಿಗೂ ನನ್ನ ಚಿರುಣಿ ಆಗೋದಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಹೆಂಡತಿ ಮಕ್ಕಳಂತ ಪಡೆದಂಥ, ತಾಯಿ ತಂದೆ ಅಂತ ಪಡೆದಂಥ, ಅಣ್ಣ ತಮ್ಮದನ್ನು ಪಡೆದಂಥ, ಅಕ್ಕ ತಂಗಿಯನ್ನು ಪಡೆದಂಥ ನಾನೊಬ್ಬ ವ್ಯಕ್ತಿ ಇದ್ದೀನಿ. ಅಂದರೆ ನಾನೇ ಈ ಭೂಮಿ ಮೇಲೆ ಸುಖಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಏನೇನೋ ಆಗಿದೆ. 150 ಕೋಟಿ ಒಡೆಯ ನಾನು ಸ್ನೇಹಿತರೆ. ಸಾಮಾನ್ಯದ ಹುಡುಗಾಟ ಅಲ್ಲ, ಬಟ್ 0 ಬಂದೆ. ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಾರ್ದು. ನಮ್ಮ MD ಸರ್ ಹೇಳ್ತಾರೆ, ಗೌಡ್ರೆ ಅದೆಲ್ಲ ಹೇಳ್ಬಾರ್ದು ಅಂತ. ಯಾಕಂದರೆ ಸತ್ಯನ ಮರೆಮಾಚಬಾರ್ದು. ನನಗೆ ಮಾತ್ರೆ ತಗೊಳ್ಳೋಕೆ ಇಲ್ಲದೆ ಆದಾಗ ಬೀರು ಬಾಟ್ಲು ಕೂಡ ಹಾಕಿ ಮಾತ್ರೆ ತಗೊಂಡಿದ್ದೀನಿ ಸ್ನೇಹಿತರೆ. ಆವತ್ತು ನಾನು ಪಣ ತೊಟ್ಟೆ, ಜೀವನದಲ್ಲಿ ಏನಾದರೂ ಸಕ್ಸಸ್ ಆಗಲೇಬೇಕು ಅಂತ. ಆ ಸಕ್ಸಸ್ಗೆ ದಾರಿ ಮಾಡಿಕೊಟ್ಟಿದ್ದೆ ಆ ನನ್ನ ತಾಯಿ, ಮಹಾತಾಯಿ ಸ್ವರ್ಣಗೌರಿ ಫುಡ್ ಆ್ಯಂಡ್ ಬೇವರೇಜಸ್. ಎಂದೆಂದಿಗೂ ನಾನು ಅದನ್ನು ಮರೆಯೋದಕ್ಕೆ ಇಷ್ಟಪಡೋದಿಲ್ಲ. ಜೊತೆಗೆ ನಮ್ಮ ಪ್ರಿಯ ಮೇಡಮ್ ಇದ್ದಾರಲ್ಲ, ಅವರು ಅಷ್ಟೇ. ಆ ಕಂಪ್ನಿ ಒಳಗಡೆ ಬಂದರೆ ಹೆಣ್ಮಕ್ಳು, ನಮ್ಮ ಮೈನಾವತಿ ಮೇಡಮ್ ಇರ್ಬೋದು, ಟೋಟಲಿ ಸ್ಟಾಫ್, ಅವರೆಲ್ಲರ ಹೆಸರುಗಳು ಕೆಲವ್ರ ಹೆಸರು ಗೊತ್ತಿದೆ, ಕೆಲವರು ನನಗೆ ಅಷ್ಟೊಂದು ಇದಿಲ್ಲ. ಆದ್ದರಿಂದ ನಮ್ಮ ವರಪ್ರಸಾದ್ ಇಡೀ ತಂಡಕ್ಕೆ ನಾನು ಯಾವತ್ತೂ ಚಿರುಣಾಗಿ. ಯಾಕಂದರೆ ನಾವೊಂದು ಫೋನ್ ಮಾಡಿ ಹೇಳಿದ್ರೆ ಅದು ಏನೇನು ಮಾಡಬೇಕಂತ, ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ ಸಾಫ್ಟ್ವೇರನ್ನು, ಎಲ್ಲ ಅವರೇ ರೆಡಿ ಮಾಡಿ ನನಗೆ ಏನು ಬೇಕೋ ಮಾಡಿ ಕಳಿಸಿ ನನ್ನ ಬಿಸ್ನೆಸ್ನ ಮುಗಿಲೆತ್ತರಕ್ಕೆ ಬೆಳೆಯೋದಕ್ಕೆ ಇಡೀ ಆ ಸಂಸ್ಥೆ ನನಗೆ ಬೆನ್ನೆಲುಬಾಗಿ ನಿಂತಿದೆ. ಹಾಗೂ ಆ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಲೀಡರ್ಸ್ ಇದ್ದಾರೆ. ಅವರೆಲ್ಲರೂ ಅಷ್ಟೇ ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಸ್ಟಾರ್ಟ್ ಮಾಡೋದು ಹೆಂಗೆ ಗೊತ್ತಾ ಬಿಸ್ನೆಸ್ನ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಸ್ವರ್ಣಗೌರಿಯ ಜ್ಯೇಷ್ಠ ಪುತ್ರ ಹಾಗೂ ಕನ್ನಡ ನಾಡಿನ ಚಿನ್ನದ ಗಣಿಯ ಮಣ್ಣಿನ ಮಗ. ನಾನು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಜನರಲ್ಲಿ ಏನೋ ಒಂದು ಉತ್ಸಾಹ, ಒಂದು ಉರುಪು, ಇದೆಲ್ಲ ಬಂದಿದ್ದು ಎಲ್ಲಿಂದ? ಆ ಸಂಸ್ಥೆ ಕಲಿಸ್ಕೊಟ್ಟಿದ್ದರಿಂದ. ಅಂಥ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಂಥ ಸಂಸ್ಥೆಗೆ ನಾವೆಲ್ಲರೂ ಸಹ ಚಿರುಣಿಯಾಗಿರೋಣ. ಈ ಒಂದು ಸಂಸ್ಥೆ ರಾಷ್ಟ್ರದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ಇಡೀ ಪ್ರಪಂಚದಾದ್ಯಂತ ಇವತ್ತು ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ ನಮ್ಮ ಇಂಡಿಯಾದು. ಆದರೆ ಹೊರದೇಶದ ಕಂಪನಿಗಳಿಗೆ ನಾವೇನು ಅಡಿಕ್ಟ್ ಆಗಿದ್ದೀವಿ, ಅದರಿಂದ ಹೊರಗಡೆ ಬಂದು ನಮ್ಮ ಸ್ವದೇಶಿ ಕಂಪನಿ, ನಮ್ಮ ಬೆಂಗಳೂರಿನವ್ರು ಮಾಡಿರ್ತಕ್ಕಂಥ ಕಂಪನಿಗೆ ತಾವೆಲ್ಲ ಬಂದು ಸೇರಿಕೊಂಡು ಬಿಸ್ನೆಸ್ನ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ಬಿಸ್ನೆಸ್ಸು ಕಷ್ಟನೇ. ಅರ್ಥ ಮಾಡಿಕೊಂಡು ಈ ಬಿಸ್ನೆಸ್ನ ನೀವು ಮುಂದುವರಿಸಿ, ನೀವೆಲ್ಲ ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಎರಡು ಮಾತು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ MD ಸರ್ ಒಂದು ಮಾತು ಹೇಳ್ತಿರ್ತಾರೆ, ಕನಿಷ್ಠ 1 ವರ್ಷ ಟಾರ್ಗೆಟ್ ಮಾಡ್ಕೊಳ್ಳಿ ನೀವು. ಮಿನಿಮಮ್ ಅಂದರೆ 2.5 ಕೋಟಿ ಸಂಪಾದನೆ ಮಾಡ್ಬೋದು ಅಂತ ಒಂದು ಕನಸ್ಕೊಂಡಿದ್ದಾರೆ ಅವರು. ಆ ಕನಸುಗಳು ಈಡೇರೋದಕ್ಕೆ ತುಂಬ ಜನ ತುದಿಗಾಲ ನಿಂತಿದ್ದಾರೆ. ಅವರ ಕನಸುಗಳನ್ನ ಆದಷ್ಟು ಬೇಗ ಈಡೇರ್ತದೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಡಕ್ಟ್ಗೆ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ. ಸುಮಾರು ಈಗಾಗಲೇ ಒಂದು 100 ಬಾಟಲ್ ಆಯಿಲು ಸಾಕಷ್ಟು ಜನ ತೊಗೊಂಡೋಗಿ ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಒಳ್ಳೆ ಬಿಸ್ನೆಸ್ ಬಂತು. ಯಾಕೆ ಬಿಸ್ನೆಸ್ ಅಂದರೆ ಆ ಕಡಲೆಕಾಯಿ ಎಣ್ಣೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತು ನನಗೆ. ನಾನು ರೈತನಾಗಿದ್ದರಿಂದ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಆ ಕಡಲೆ ಬೀಜನ ಗ್ರೈಂಡ್ ಮಾಡಿ ಮಿಷಿನ್ಗೆ ಹಾಕಿ ನೇರವಾಗಿ ಗಾಣದ ಎಣ್ಣೆ ತಾನು ಸಪ್ಲೈ ಕೊಟ್ಟಿದ್ದಕ್ಕೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ. ಜೊತೆಗೆ ನೋಡಿ ಸ್ನೇಹಿತರೆ, ನೀವು ಪಾಕೆಟ್ ಆಯಿಲ್ ಯೂಸ್ ಮಾಡ್ತಾ ಇರಲ್ಲ, 80% ಫ್ರೂಡ್ ಆಯಿಲ್ ತಿಂತಾ ಇರೋದು ನೀವು. ಅದೇ ನಮಗೆ ಕಾಯಿಲೆಗಳು ಇದಾಗ್ತಾ ಇರೋದು. ನೀವು ಯಾವ ಲ್ಯಾಬ್ಗಳನ್ನ ಟೆಸ್ಟ್ ಮಾಡಿ ನಮ್ಮ ಒಂದು ಆಯಿಲ್ ತೊಗೊಂಡೋಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ಅದನ್ನು ವಾಪಸ್ ತಗೊತೀವಿ. ಅದಕ್ಕೆ ಎಲ್ಲ ನಾವು ಕಟಿಬದ್ಧರಾಗಿದ್ದೀವಿ. ಜೊತೆಗೆ ಏನಂದರೆ ಕೊಬ್ಬರಿ ಎಣ್ಣೆ ಅಷ್ಟೇ, ರೇಟ್ ಕಂಪೇರ್ ಮಾಡಿದ್ರು ಅಷ್ಟೇ, ನಮ್ಮ ಭಾಗಕ್ಕೂ ಕೋಲಾರ ಭಾಗಕ್ಕೂ ಬೆಂಗಳೂರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ರೇಟಲ್ಲೂ ಕಡಿಮೆ ಕೊಡ್ತೀವಿ, ಜೊತೆಗೆ ಕ್ವಾಲಿಟಿನೂ ಕೊಡ್ತೀವಿ. ಗುಣಮಟ್ಟದಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಆದ್ದರಿಂದ ತಾವುಗಳೆಲ್ಲ ಇವತ್ತೇನು ಕಾಯಿಲೆಯಿಂದ ಹೊರಗಡೆ ಬರಬೇಕು, ಸಾಧ್ಯವಾದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ರೈತನಾಗಿ. ಆಮೇಲೆ ನೋಡಿ, ಮೊದಲನೇದು ನಾನು ಸಜೆಸ್ಟ್ ಮಾಡೋದು ಏನಂದರೆ, ತಮಗೆ ಈ ಬಾಯ್ಲರ್ ಕೊಳ್ಳಿದೆಯಲ್ಲ, ಚಿಕ್ಕ ಬಾಯ್ಲರು, ಅದು ಬರೀ 40 ದಿವಸಕ್ಕೆ ದೊಡ್ಡದಾಗ್ತದೆ.
ಅದನ್ನು ನಾವು ತಿಂತೀವಿ. ಆ ದೇಹನೂ ನಮ್ಮ ದೇಹಗಳು ಹಾಗೆ ದಡಿಯುತ್ತೆ ಥರ ಬರೀತವೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಉದ್ದೇಶ ಏನಂದರೆ ಆ ಥರ ಜಂಕ್ ಫುಡ್ಸ್ ತಿನ್ನೋದ್ರಿಂದಲೇ. ನೀವೇನೆಂದರೆ ಆಹಾರ ಪದ್ಧತಿಯಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಸ್ನೇಹಿತರೆ, ನನಗೆ ವಯಸ್ಸು 64 ವರ್ಷ ಆಗಿದೆ. ನೀವೇನು ಮಾಡಬೇಕಂದ್ರೆ 50 ವರ್ಷ ಹಿಂದಕ್ಕೆ ಹೋಗಿ ಆಹಾರ ಪದ್ಧತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಇದ್ದರೆ ಅವ್ರು ಏನು ತಿಂತಾರೆ ಅಂತ ಕೇಳಿ ಅಲ್ಲಿಗೋಗಿ ನಿಮ್ಮ ಲೈಫ್ ಚೆನ್ನಾಗಿರ್ತದೆ. ನೀವು ಹೊಸ ಸ್ಟೈಲ್ ಮಾಡಿ, ನಾನು ಬೇಡ ಅಂತಿರಲ್ಲ. ಒಳ್ಳೆ ಮನೆ ಕಟ್ಟಿ, ಒಳ್ಳೆ ಕಾರ್ ತಗೊಳ್ಳಿ, ದಿವಸ ಏರೋಪ್ಲೇನಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹಾರಾಟ ಮಾಡಿ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಮಾತ್ರ 50 ರಿಂದ 60 ವರ್ಷ ಹಿಂದಕ್ಕೆ ಹೋದರೆ ನಿಮ್ಮ ಜೀವನ ಕನಿಷ್ಠ ಪಕ್ಷ ಅಂದರೆ 25 ವರ್ಷ ಮುಂದಕ್ಕೆ ಹೋಗ್ತದೆ. ಅದು ನಿಮ್ಮ ಕೈಯಲ್ಲಿದೆ. ಆರೋಗ್ಯವೇ ಭಾಗ್ಯ ಅಂತ ಏನು ನಾಣ್ಣುಡಿದೆ, ಆ ನಾಣ್ಣುಡಿಗೆ ನೀವೆಲ್ಲ ಎಲಿಜಿಬಲ್ ಆಗಬೇಕಾದ್ರೆ ಆಹಾರ ಪದಾರ್ಥನ ತುಂಬ ಸೆನ್ಸಿಟಿವ್ ಆಗಿ ಉಪಯೋಗಿಸೋದನ್ನು ನೀವು ಕಲಿಬೇಕು. ನೋಡಿ, ಇವತ್ತು ಭೂಮಿ ಮೇಲೆ ಔಷಧಿ ಹೊಡಿದೇ ಇರ್ತಕ್ಕಂಥ ಪದಾರ್ಥಗಳು ನನಗೆ ಗೊತ್ತಿದ್ದಂಗೆ 4 ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಹುಣಸೆ ಮರ, ಎರಡನೇದು ಹುರುಳಿ, ಮೂರನೇದು ರಾಗಿ, ನಾಲ್ಕನೇದು ಭತ್ತ. ರಾಗಿಗೆ ಒಂದು ಸಲ ಔಷಧಿ ಹೊಡಿತಾರೆ. ಏನಂದರೆ ಅದಕ್ಕೆ ಕಪ್ಪುದು ಏನು ಬೀಳ್ತದೆ, ಆ ಏನು ಹೋಗೋದಕ್ಕೆ ಹೊಡೆಯೋದು ಬಿಟ್ಟರೆ ಯಾವುದೇ ಮೆಡಿಸಿನ್ ಅದಕ್ಕೆ ಹೊಡೆಯೋದಿಲ್ಲ. ಆದರೆ ಇವತ್ತು ನಾವು ತಲೆಯಲ್ಲಿ ಮುಡಿಯೋ ಹೂವು, ದೇವರಿಗೆ ಹಾಕ್ತೀವಲ್ಲ ಹೂವಿನಾರ, ಅದು ಮೊಳಕೆ ಇಟ್ಟಾಗಿಂದ ಕೊನೆಯವರೆಗೂ ಔಷಧಿನಲ್ಲೇ ಬರ್ತಕ್ಕಂಥದ್ದು. ಅದೇ ಟೊಮೆಟೊ ಇದೆಯಲ್ಲ, ಟೊಮೆಟೊನಷ್ಟೇ ಕೊರೋಜಿನ್ ಅಂತಕ್ಕಂಥ ಔಷಧಿ ಹೊಡಿದೆ. ಯಾಕಂದ್ರೆ ನಾನು ರೈತನಾಗಿ ಹೇಳ್ತಾ ಇದ್ದೀನಿ, ಆ ಔಷಧಿ ಹೊಡಿತೀವಿ, ಅದನ್ನು ತಿಂದು ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಮೊದಲು ಹಿರಿಯರು ಪಾತ್ರೆ ಬೆಳಗ್ತಾ ಇದ್ರು, ಹಬ್ಬ ಬಂದರೆ ಹುಣಸೆ ಹಣ್ಣು ಹಾಕ್ಬಿಟ್ಟು ಪಳ ಅಂತ ಹೊಡಿತಾ ಇತ್ತು. ಅಂದರೆ ಹುಣಸೆ ಹಣ್ಣು ನಮ್ಮ ದೇಹದ ಒಳಗಡೆ ಹೋದರೆ ಅದೇನು ಮಾಡ್ತದೆ, ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆ ಕಲ್ಮಶಗಳೇನಿದೆಯಲ್ಲ, ಕಸ ಕಡ್ಡಿ ಅದನ್ನೆಲ್ಲ ಶುದ್ಧಿ ಮಾಡ್ತದೆ. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನೀವು ಒಂದು ಕೆಲಸ ಮಾಡಿ ಸ್ನೇಹಿತರೆ, ನನ್ನ ಮಾತು ಸುಳ್ಳ ನಿಜಾನ ಅಂತ ಪರೀಕ್ಷೆ ಮಾಡಬೇಕಾದ್ರೆ ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಲ್ಲ, ಆವಾಗ ಒಂದು ದಿವಸ ಹುಣಸೆ ಹಣ್ಣು ಮೆಣಸು ರಸಮ್ ಹೊಟ್ಟೆ ತುಂಬ ಊಟ ಮಾಡಿ, ಲಾಸ್ಟಲ್ಲಿ ಹುಣಸೆ ಹಣ್ಣು ರಸಮ್ ಇದೆಯಲ್ಲ ಅದನ್ನು ಚೆನ್ನಾಗಿ ರೈಸಲ್ಲಿ ಚಿವುಕಿಬಿಟ್ಟು ಅದನ್ನು ತಿಂದು ನೋಡಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಬ್ರೈನು ಎಷ್ಟು ಚುರುಕಾಗಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನಿದ್ರು ಆರೋಗ್ಯದ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ತಕ್ಕಂಥ ವ್ಯಕ್ತಿ ಹೊರತೆ, ನಾನೇನು ಇದರಲ್ಲಿ ಪದವೀಧರನಲ್ಲ. ನನಗೆ ಗೊತ್ತಿದ್ದನ್ನು ನಾನು ಆರೋಗ್ಯವಾಗಿದ್ದೀನಿ, ನೀವು ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದಕ್ಕೆ ನಿಮಗೆ ಕೂಡ ನಾನು ಯಾವುದೇ ಅಡ್ವರ್ಟೈಸ್ ಮಾಡಲ್ಲ, ಯಾವುದೇ ID ಕಾರ್ಡ್ ಇಟ್ಟಿಲ್ಲ. ನನ್ನ ಫೋನ್ ನಂಬರ್ ತೊಗೊಂಡು ಫೋನ್ ನಂಬರ್ ಹೊಡೆದ್ರೆ ಅವರ ಮನೆಗಳಿಗೆ ವಸ್ತುಗಳನ್ನು ತಲುಪುವ ರೀತಿಯಲ್ಲಿ ಮಾಡಿದ್ದೀನಿ. ಅದು ಬೆಂಗಳೂರಿಗೆ ಎಸ್ಪೆಷಲಿ ಸೀಮಿತವಾಗಿದೆ. ಯಾಕಂದರೆ ಬೆಂಗಳೂರು ಬೃಹದಾಕಾರವಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲ ನಡೆಯುವ ವಹಿವಾಟು ಬೆಂಗಳೂರಲ್ಲಿ ನಡೀತದೆ. ಆದ್ದರಿಂದ ನೋಡಿ ಸ್ನೇಹಿತರು, ಇದೊಂದು ಮಾತಿಲ್ಲಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಮಾಯಾನಗರಿ ಅಂತ ಏನು ಹೇಳ್ತಾರೆ, ಬದುಕಿದರೂ ಬೆಂಗಳೂರಲ್ಲಿ ಬದುಕಬೇಕು, ಕೆಟ್ಟರೂ ಬೆಂಗಳೂರಲ್ಲೇ ಕೇಳಬೇಕು. ಎರಡಕ್ಕೂ ದಾರಿ ಇದೆ. ಬದುಕ್ತೀರಾ ಕೆಡ್ತೀರಾ ಯೋಚನೆ ಮಾಡಿ. ಬದುಕಬೇಕಾದ್ರೆ ಬೆಂಗಳೂರಿಗೆ ಬನ್ನಿ. ಇಡೀ ಪ್ರಪಂಚ ಸಾಕ್ತಾ ಇದೆ ಬೆಂಗಳೂರು. ಏನಂತೀರಾ ಸರ್? ಹ್ಞೂ ಅಂತೀರಾ? ಇಡೀ ಬೆಂಗಳೂರು ಪ್ರಪಂಚ ಸಾಕ್ತದೆ. ನಮ್ಮ ರಾಜ್ಯ, ನಮ್ಮ ನಾಡು ನಮ್ಮನ್ನು ಸಾಕಲ್ವೇ? ನಾವು ಇಲ್ಲಿ ಯಾವ ರೀತಿ ಸಾಕ್ತಾ ಇದ್ರೆ ನಾವು ಫಾಲೋ ಅಪ್ ಮಾಡಬೇಕಷ್ಟೇ. ದಾರಿ ಎರಡಿದೆ ಸ್ನೇಹಿತರೆ. ಒಂದು ಹೈವೇ ಇದೆ, ಒಂದು ಚಿಲ್ಲರೆ ದಾರಿ ಇದೆ. ನೀವು ಯಾವ ದಾರಿಯಲ್ಲಿ ಹೋಗ್ತೀರಿ ಅನ್ನೋದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಒಂದೊಂದು ವರ್ಷದಲ್ಲಿ ನಿಮ್ಮ ಬಿಸ್ನೆಸ್ ಮಾಡಿ, ನನ್ನ ಬಿಸ್ನೆಸ್ಸೇ ಮಾಡಿ ನಾನು ಹೇಳಲ್ಲ. ನೀವೇನು ಮಾಡ್ತೀರಾ ಆ ಬಿಸ್ನೆಸ್ನ ನಿಯತ್ತಾಗಿ ಮಾಡಿ. ನೀವೆಲ್ಲಿ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ, ಏನು ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ನಮ್ಮನ್ನು ನಂಬಿರ್ತಾರೆ ಅವರು ಕೂಡ. ಯಾರು ನಮಗೆ ಬಿಸ್ನೆಸ್ ಹೇಳ್ಕೊಡ್ತಾರಲ್ಲ, ನಮ್ಮ ನಂಬಿ ಅವರು ಬಿಸ್ನೆಸ್ ಮಾಡೋದು. ಪಾಪ ಲಕ್ಷಾಂತರ ಕೋಟಿ ಅದರ ಬಂಡವಾಳ ಹಾಕಿದ್ದಾರೆ. ಅದಕ್ಕೆ ಯಾವತ್ತೂ ದ್ರೋಹ ಬಗೆಬೇಡ್ರಿ. ತಾಯಿಗೆ ದ್ರೋಹ ಬಗೆಯೋದು ಒಂದು ಕಡೆ, ನಾವೇನಾದರೂ ಸಂಬಳ ತೊಗೊತೀವಿ, ಇಲ್ಲ ಇನ್ನೇನಾದರೂ ಕಮಿಷನ್ ತೊಗೊತೀವಲ್ಲ, ಅಲ್ಲಿ ದ್ರೋಹ ಬಗೆಯೋದು ಎರಡು ಒಂದೇ. ಅವ್ರು ಕೊಡಲಿಲ್ಲ, ನಮಗೆ ಬೇಕು ಅಂತ ಕೇಳಿ ತಗೊಳ್ಳಿ. ಯಾಕಂದ್ರೆ ದುಡಿಮೆ ಮಾಡ್ತಿರಲ್ಲ, ಇನ್ನೆಲ್ಲ ಹೋಗ್ಬೇಕು ನಾವು, ಕೇಳಿ. ಅಲ್ಲಾಗಲ್ಲ, ಆವಾಗ ಬೇಕಾದ್ರೆ ನೀವು ಬೇರೆ ದಾರ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಅಲ್ಲ ನಮ್ಮದು. ಆಮೇಲೆ ತಪ್ಪು ತಿಳ್ಕೊಬೇಡಿ, ನಾವು ಔಷಧಿ ಹೊಡೆದೇ ಕೊಡೋದು, ಅದು ಹೊಡೆದಿತ್ತಲ್ಲ ನನಗೂ ಗೊತ್ತಿಲ್ಲ. ಅಲ್ಲಿ ಏನು ಹೊರಗಡೆ ಸಿಗ್ತದೆ ಫೀಲ್ಡ್ಗೆ ಹೋಗ್ತೀನಿ ನಾನು. ಫೀಲ್ಡಲ್ಲಿ ನೋಡಿ ಆಯ್ಕೆ ಮಾಡಿ ತಗೊಂಬಂದು ಕೊಡ್ತಕ್ಕಂಥ ಪದಾರ್ಥಗಳು. ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನು ಬೈಬ್ಯಾಕ್ ಯಾರಾದರೂ ಮಾಡಿದ್ದಾರೆ ಅಂದರೆ ಇಂಡಿಯಾ ದೇಶದಲ್ಲೇ ಬನ್ನಿ ನನ್ನ ಎದುರುಗಡೆ. ದೊಡ್ಡ ಕಂಪ್ನಿಗೆ ಮಾಡಿದಾರಲ್ಲ, ಬೈಬ್ಯಾಕ್ ಯಾರು ಮಾಡಿಲ್ಲ. ಇವತ್ತು ತಗೊಂಡ್ರೆ ನಿನ್ನೆ ಸ್ವಲ್ಪ ನಾನು ಏನೋ ಮಾಡೋಕ್ಕಾಗಲ್ಲ ಅಂತ. ನಂದು ಹಂಗಿಲ್ಲ. ನೀವೊಂದು ವಾರಕ್ಕೆ ಫೋನ್ ಮಾಡ್ತೀರಾ, ನಾವು ವಾಪಸ್ ತಗೊಂಡು ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ನೀವು ಟೆಸ್ಟ್ ಮಾಡಬೇಕಾದ್ರೆ ನಮ್ಮ ಪದಾರ್ಥಗಳನ್ನ ನೀವೇನೇ ಕೊಂಡ್ಕೊಂಡ್ರು ಕೇವಲ 30 ದಿವಸ ಮಾತ್ರ ವ್ಯಾಲಿಡಿಟಿ. ಅದಕ್ಕೆ 30 ದಿವಸ ಒಳಗಡೆ ಅದಕ್ಕೆಲ್ಲ ಹುಳ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅದು ಒರಿಜಿನಲ್ ಅಂತ ಅರ್ಥ. ಹುಳ ಬೀಳಿಲ್ಲ, ಕೆಮಿಕಲ್ ಹಾಕಿದ್ದೀವಿ ಅಂತ ಅರ್ಥ. ಕೆಮಿಕಲ್ ಪದಾರ್ಥಗಳನ್ನು ನಿಷೇಧ ಮಾಡಿ ಸಾಧ್ಯವಾದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.